ಡಿಸಿ ವರ್ತನೆಗೆ ಹಾವೇರಿ ಶಾಸಕ ಗರಂ ಆಗಿದ್ದಾರೆ. ಉಸ್ತುವಾರಿ ಸಚಿವರ ಜೊತೆ ವಾಗ್ವಾದವನ್ನ ನಡೆಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಜೊತೆ ನೆಹರು ಓಲೇಕರ್ ಅವರು ವಾಗ್ವಾದವನ್ನ ನಡೆಸಿರುವಂತದ್ದು. ಡಿಸಿ ವರ್ತನೆಗೆ ಬೇಸತ್ತು ಇಲ್ಲಿ ಅವರು ವಾಗ್ವಾದವನ್ನ ನಡೆಸಿರುವಂತದ್ದು. ಜಟಾಪಟಿ ನಡೆದಿದೆ. ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಓಲೇಕರ್ ಅವರು ವಾಗ್ವಾದವನ್ನ ನಡೆಸಿರುವಂತಹ ಘಟನೆ ಆಗಿದೆ. ಹಾವೇರಿ ಶಾಸಕ ನೆಹರು ಓಲೇಕರ್ ಗರಂ ಆಗಿದ್ರು. ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ವಾಗ್ವಾದವನ್ನ ಕೂಡ ನಡೆಸಿದ್ರು. ಯಾವುದೇ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿಲ್ವಂತೆ. ಸೊ ಹೀಗಾಗಿ ಅವರು ಸಿಟ್ಟಾಗಿದ್ರು ನೆಹರು ಓಲೇಕರ್ ಅವರು. ಪ್ರಮುಖವಾಗಿ ಸ್ಥಳೀಯ ಶಾಸಕನಾಗಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಮಾಹಿತಿಯನ್ನ ನೀಡಿಲ್ಲ, ಅಧಿಕಾರಿಗಳು ಕೂಡ ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿಲ್ಲ ಅಂತ ವೇದಿಕೆ ಮೇಲೆನೆ ಗರಂ ಆಗಿದ್ರು ಶಾಸಕ ನೆಹರು ಓಲೇಕರ್ ಅವರು. ನೆಹರು ಓಲೇಕರ್ ಅವರು ಬಿಜೆಪಿಯ ಶಾಸಕರು. ಮಾಡ್ಸೋದಂದ್ರೆ ಯಾವಾಗ ಮಾಡ್ತೀರಿ? ನಿನ್ನಿಂದ ಅಡ್ಡಾಡಕ್ತಾರ ಅಡ್ಡಾಡಕ್ತಾರ ಅಂತಂದ್ರೆ MLA ಅಂತ ನಾನೇನ್ ಮಾಡ್ಲಿ? ಬೇಗ ಶುರು ಮಾಡ್ರಿ. ಮಾಡಿಲ್ಲ ನಮ್ಗೆ ಹೇಳ್ಬೇಕಲ್ಲ. ನಾವು MLA ಲೋಕಲ್ MLA ಏನು ಹೇಳಿದಾವ್ ಲೆಟ್ರು? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಕನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂಕನಗೌಡ, ಯಾವ ಕಾರಣಕ್ಕೋಸ್ಕರ ನೆಹರು ಓಲೇಕರ್ ಗರಂ ಆಗಿದ್ದು ಅಂತ? ಏನಂತಂದ್ರೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅಂದ್ರೆ ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ಪ್ರಗತಿಪರ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಆಫೀಸ್ನ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದಂತಹ ನೆಹರು ಓಲೇಕರ್ನ ಆಹ್ವಾನ ನೀಡಿರಲಿಲ್ಲ. ಹೀಗಾಗಿ ನಿನ್ನೆ ಏನು ಸ್ಥಳೀಯ ಶಾಸಕರ ಗರಂ ಆಗಿದ್ದಾರೆ. ಇವತ್ತು ಕೂಡ ಏನು ಜಮೀರ್ ಅಹಮದ್ ಖಾನ್ ಒಂದು ಮುನ್ಸಿಪಲ್ ಹೈಸ್ಕೂಲ್ ಬಿಜೆಪಿಯ ಶಾಸಕ ಅಂತಾನೆ ನಿರ್ಲಕ್ಷ್ಯ ಮಾಡಿದ್ದ ಅಂತ ಏನು ಉದ್ಯೋಗ ಮೇಳ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮದಲ್ಲಿ ಏನು ಶಾಸಕರನ್ನ ಆಹ್ವಾನ ನೀಡಿಲ್ಲ ಅಂತ ಹೇಳಿ ನೇರವಾಗಿ ಏನು ಜಮೀರ್ ಅಹಮದ್ ಖಾನ್ ಅವ್ರನ್ನ ತರಾಟೆಗೆ ತಗೊಳ್ತಾರೆ. ಇಲ್ಲಿನ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಸ್ಥಳೀಯ ಅಧಿಕಾರಿಗಳಾಗ್ಲಿ ಇವ್ರು ಯಾರು ಕೂಡ ನಮ್ಮ ಶಾಸಕರಿಗೆ ಬೆಲೆ ಕೊಡ್ತಾ ಇಲ್ಲ. ಏನು ಜಿಲ್ಲಾ ಉಸ್ತುವಾರಿ ಕಾರ್ಯಕ್ರಮಗಳಿಗೆ ಯಾರು ನಮ್ಮನ್ನ ಆಹ್ವಾನ ಮಾಡಿ. ಓಕೆ, ಥ್ಯಾಂಕ್ ಯು ಸಂಕನಗೌಡ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.